ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಶಾಕ್ ಎಲ್ರಿಗೂ ಕೂಡ ಎದುರಾಗಿರುವಂಥದ್ದು. ಖುದ್ದು ಕಿಚ್ಚ ಘೋಷಣೆ ಮಾಡ್ತಾರೆ. ಹಾಗಾದ್ರೆ ಮನೆಗೆ ಈ ವಾರ ಎಷ್ಟು ಮಂದಿ ಹೋಗ್ತಾರೆ, ಮಿಡ್ ವೀಕ್ ಎಲಿಮಿನೇಷನ್ ಯಾರು ಆಗ್ತಾರೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 11 ಸೆಮಿಫಿನಾಲೆ ವಾರಕ್ಕೆ ಕಾಲಿಟ್ಟಿರುವಂಥದ್ದು. ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಚೈತ್ರಾ ಕುಂದಾಪುರ ಅವರು ಎಲಿಮಿನೇಟ್ ಆಗ್ತಾರೆ. ಟಿಕೆಟ್ ಟು ಫಿನಾಲೆಗೆ ಕಾಲಿಟ್ಟಂತಹ ಮನೆಯ ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತ ಬಿಟ್ಟು ಮನೆಯ ಎಲ್ಲ ಸದಸ್ಯರು ಸೆಮಿಫಿನಾಲೆ ವೀಕ್ನಲ್ಲಿ ನಾಮಿನೇಟ್ ಆಗಿದ್ದಾರೆ. ಅಂದರೆ ಎಲ್ಲರೂ ಕೂಡ ನಾಮಿನೇಟ್ ಆಗಿರುವಂಥದ್ದು. ಸೊ ಯಾರು ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ಗೆ ತುತ್ತಾಗ್ತಾರೆ ಅನ್ನೋದು ವೆಯ್ಟ್ ಮಾಡಬೇಕು. ಅಷ್ಟೇ ಅಲ್ಲ, ಕಿಚ್ಚ ಸುದೀಪ್ ಈ ವಿಚಾರವನ್ನು ಖುದ್ದು ಸ್ಪರ್ಧಿಗಳಿಗೆ ತಿಳಿಸ್ತಾರೆ. ನಿನ್ನೆ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಸೊ ಮಿಡ್ ವೀಕ್ನಲ್ಲಿ ಎಲಿಮಿನೇಟ್ ಇದೆ ಅನ್ನುವಂಥ ವಿಚಾರವನ್ನು ಕಿಚ್ಚ ಘೋಷಣೆ ಮಾಡ್ತಾರೆ. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಹನುಮಂತನನ್ನು ಹೊರತುಪಡಿಸಿ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದೀರಿ. ಹೋಗುವವರಿಗೆ ಈಗಲೇ ಬ್ಯಾಡ್ ಲಕ್ ಹೇಳ್ತಾ ಇದ್ದೇನೆ. ಎಲ್ಲರೂ ಚೆನ್ನಾಗಿ ಆಟವನ್ನು ಆಡಿ. ಸೊ ಎಲ್ರಿಗೂ ಗುಡ್ ಲಕ್ ಅಂತ ಹೇಳಿ ಕಿಚ್ಚ ಸುದೀಪ್ ಜನವರಿ 13ರ ಎಪಿಸೋಡ್ನಲ್ಲಿ ಒಂದು ವಿಡಿಯೋ ಸಂದೇಶವನ್ನು ಕೊಡ್ತಾರೆ. ಸ್ನೇಹಿತರೆ, ಅಂದರೆ ನಿನ್ನೆಯ ಎಪಿಸೋಡ್ನಲ್ಲಿ ವಾರದ ಮಧ್ಯದಲ್ಲಿ ಹೋಗುವಂಥ ಸ್ಪರ್ಧಿಯನ್ನು ಕಿಚ್ಚ ಸುದೀಪ್ ಅವರು ಭೇಟಿಯಾಗೋದಿಲ್ಲ. ಸೊ ವೀಕೆಂಡ್ ಸಂಚಿಕೆಯಲ್ಲಿ ಕರೆದು ಎಲಿಮಿನೇಟ್ ಆದಂಥ ಸ್ಪರ್ಧಿಯನ್ನು ಮಾತನಾಡಿಸ್ಬೋದು. ಇದರ ಜೊತೆಗೆ ವೀಕೆಂಡ್ನಲ್ಲೂ ಕೂಡ ಒಬ್ಬರ ಎಲಿಮಿನೇಷನ್ ನಡೆಯುತ್ತೆ. ಅಂದರೆ ಟೋಟಲ್ ಆಗಿ ಈಗ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಜನ ಇದ್ದಾರೆ. ಸೊ ಫಿನಾಲೆಗೆ ಹೋಗುವಂಥದ್ದು ಕೇವಲ 5 ಜನ ಸ್ಪರ್ಧಿಗಳು. ಸೊ ಹಾಗಾಗಿ ಮಿಡ್ ವೀಕ್ ಎಲಿಮಿನೇಷನ್ ಒಂದು ಆಗಬೇಕು, ಜೊತೆಗೆ ವೀಕೆಂಡ್ನಲ್ಲಿ ಡಬಲ್ ಎಲಿಮಿನೇಷನ್ ಆಗಬೇಕಾಗತ್ತೆ. ಸೊ ಈ ಮೂಲಕ ಫಿನಾಲೆ ವಾರಕ್ಕೆ ಒಟ್ಟು 5 ಜನ ಎಂಟ್ರಿ ಕೊಡ್ತಾರೆ. ಸೊ ಒಂದು ವೇಳೆ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ನಡೆದ್ರೆ ಫಿನಾಲೆ ವಾರಕ್ಕೆ ಹನುಮಂತ ಸೇರಿಸಿ 5 ಜನ ಎಂಟ್ರಿ ಕೊಡ್ತಾರೆ. ಸ್ನೇಹಿತರೆ, ಸೊ ಹನುಮಂತನನ್ನು ಹೊರತುಪಡಿಸಿ ಮನೆಯಲ್ಲಿರುವಂಥ ಧನ್ರಾಜ್, ರಜತ್, ಗೌತಮಿ ಜಾಧವ್, ಮೋಕ್ಷಿತಾ ಪೈ, ಭವ್ಯ ಗೌಡ, ಉಗ್ರ ಮಂಜು, ತ್ರಿವಿಕ್ರಮ್. ಸೊ ಅವರು ಕಾಲಕಾಲಕ್ಕೆ ಬಿಗ್ ಬಾಸ್ ಕೊಡುವಂಥ ಟಾಸ್ಕನ್ನು ಗೆದ್ದು ತಮ್ಮ ಉಳಿವಿಗಾಗಿ ಹೋರಾಟ ಮಾಡಿ ಮಿಡ್ ವೀಕ್ ಎಲಿಮಿನೇಷನಿಂದ ತಪ್ಪಿಸ್ಕೊಳ್ಬೇಕಾಗತ್ತೆ. ಅಂದರೆ ಟೋಟಲ್ ಆಗಿ ಈಗ 7 ಜನ ಇದ್ದಾರೆ. ಒಬ್ಬರು ಮಿಡ್ ವೀಕ್ ಎಲಿಮಿನೇಷನಿಂದ ಹೋಗಬೇಕು, ಇನ್ನೊಬ್ಬರು ಈ ವಾರದ ಎಂಡಲ್ಲಿ ಒಬ್ಬರು ಹೋಗಬೇಕಾಗತ್ತೆ. ಆಗ ಟಾಪ್ 5 ಸ್ಪರ್ಧಿಗಳು ಘೋಷಣೆ ಆಗುತ್ತೆ. ಸೊ ಸರಣಿ ಟಾಸ್ಕ್ನಲ್ಲಿ ಮೊದಲು ಯಾರು ಆಡಬೇಕು ಅನ್ನುವಂಥ ನಿರ್ಧರಿಸುವಂಥ ಹಕ್ಕು ಕ್ಯಾಪ್ಟನ್ ಹನುಮಂತ್ ಅವರಿಗೆ ಸಿಗುತ್ತೆ. ಅದರಂತೆ ಭವ್ಯ ಗೌಡ ಅವರನ್ನು ಆಯ್ಕೆ ಮಾಡ್ತಾರೆ. ಸೊ ಭವ್ಯ ಅವರು ಮೊದಲು ಟಾಸ್ಕ್ನಲ್ಲಿ 3 ಎದುರಾಳಿಗಳನ್ನು ಆಯ್ಕೆ ಮಾಡ್ತಾರೆ, ಮೋಕ್ಷಿತಾ, ಗೌತಮಿ, ರಜತ್ ಅಂತ. ಸೊ ಈ ಟಾಸ್ಕ್ನಲ್ಲಿ ಮೋಕ್ಷಿತಾ ವಿನ್ ಆಗ್ತಾರೆ. ಸೊ ಎರಡನೇ ಟಾಸ್ಕ್ನಲ್ಲಿ ಎದುರಾಳಿಯನ್ನು ಆಯ್ಕೆ ಮಾಡುವಂಥ ಅವಕಾಶ ಮೋಕ್ಷಿತಾಗೆ ಬರುತ್ತೆ. ಅದರಂತೆ ಮಂಜು, ಭವ್ಯ, ಧನ್ರಾಜ್ ಅವರನ್ನು ಆಯ್ಕೆ ಮಾಡ್ತಾರೆ. ಇದರಲ್ಲಿ ಭವ್ಯ ಗೆಲ್ತಾರೆ. ಸೊ ಮೂರನೇ ಟಾಸ್ಕ್ನಲ್ಲಿ ಎದುರಾಳಿಯನ್ನು ಆಯ್ಕೆ ಮಾಡುವಂಥ ಒಂದು ಅವಕಾಶ ಭವ್ಯಾಗೆ ಸಿಗುತ್ತೆ. ಅವರು ಧನು ಆಗಿರ್ಬೋದು, ತ್ರಿವಿಕ್ರಮ್, ಮೋಕ್ಷಿತಾ ಅವರನ್ನು ಆಯ್ಕೆ ಮಾಡ್ತಾರೆ. ಇದರಲ್ಲಿ ಧನ್ರಾಜ್ ವಿನ್ ಆಗ್ತಾರೆ. ಸೊ 4ನೇ ಟಾಸ್ಕ್ನಲ್ಲಿ ಎದುರಾಳಿಯನ್ನು ಆಯ್ಕೆ ಮಾಡುವಂಥ ಅಧಿಕಾರ ಧನ್ರಾಜ್ ಅವರ ಪಾಲಾಗುತ್ತೆ. ಸೊ ಇಲ್ಲಿಗೆ ನಿನ್ನೆ ಟಾಸ್ಕ್ ಎಂಡ್ ಆಗಿರುವಂಥದ್ದು. ತ್ರಿವಿಕ್ರಮ್ ಅವರನ್ನು ಯಾರು ಕೂಡ ಆಯ್ಕೆ ಮಾಡ್ತಾ ಇರಲಿಲ್ಲ. ಸೊ ಎಲ್ಲರೂ ಕೂಡ ಹೊರಗಿಡ್ತಾ ಇದ್ರು. ಜೊತೆಗೆ ಮಂಜು ಆಗಿರ್ಬೋದು, ಗೌತಮಿ ಆಗಿರ್ಬೋದು, ಸೊ ಅವರೆಲ್ಲರನ್ನ ಹೊರಗಿಟ್ಟಿದ್ರು. ಸೊ ಈ ವಾರ ಒಂದಷ್ಟು ಮಾಹಿತಿಗಳ ಪ್ರಕಾರ ಧನ್ರಾಜ್ ಮಿಡ್ ವೀಕ್ ಎಲಿಮಿನೇಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇರುತ್ತೆ. ಒಂದಷ್ಟು ಕಡೆಗಳಲ್ಲಿ ಮೋಕ್ಷಿತಾ ಅವರು ಎಲಿಮಿನೇಟ್ ಆಗ್ತಾರೆ ಅನ್ನುವಂಥದ್ದು ಇರುತ್ತೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ಒಂದು ಹೆಸರು ಧನ್ರಾಜ್ ಎಲಿಮಿನೇಟ್ ಆಗ್ತಾರೆ ಅನ್ನುವಂಥದ್ದು. ಸ್ನೇಹಿತರೆ, ಸೊ ಯಾರು ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗಬೇಕಾಗುತ್ತೆ. ಬಟ್ ಟೋಟಲ್ ಆಗಿ ಈ ವಾರ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ, ಜೊತೆಗೆ ವೀಕೆಂಡ್ನಲ್ಲಿ ಒಂದು ಎಲಿಮಿನೇಷನ್ ಇರುತ್ತೆ. ಸೊ ವೀಕೆಂಡ್ ಎಲಿಮಿನೇಷನನ್ನು ಕಿಚ್ಚ ಘೋಷಣೆ ಮಾಡ್ತಾರೆ. ಮಿಡ್ ವೀಕ್ ಎಲಿಮಿನೇಷನ್ ಹೇಗೆ ನಡೆಯುತ್ತೆ ಅನ್ನೋದು ಕಾದು ನೋಡಬೇಕು. ಒಟ್ಟಾರೆಯಾಗಿ ಧನ್ರಾಜ್ ಅವರು ಔಟ್ ಆಗಬಹುದು ಅನ್ನುವಂಥದ್ದನ್ನು ಸಾಕಷ್ಟು ಜನ ಊಹಿಸ್ತಾ ಇದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ, ಮಿಡ್ ವೀಕ್ ಎಲಿಮಿನೇಷನ್ ಯಾರಾಗಬಹುದು? ನಿಮ್ಮ ಅಭಿಪ್ರಾಯ ಏನು? ಟಾಪ್ 5 ಫೈನಲಿಸ್ಟ್ ಯಾರು, ಅವರ ಹೆಸರನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.